ನಮಸ್ಕಾರ ಸ್ನೇಹಿತರೆ. ಜ್ಞಾನಲೋಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸ್ನೇಹಿತರೆ, ಇಂದು ನಾವು ಮಾತನಾಡಲಿರುವ ವಿಷಯ ಸಿಂಹರಾಶಿಯವರ ಜೀವನದಲ್ಲಿ ಸಂಭವಿಸಬಹುದಾದ ಒಂದು ದೊಡ್ಡ ಬದಲಾವಣೆ ಬಗ್ಗೆ. ಹೌದು, ಸಿಂಹರಾಶಿಯವರ ಜೀವನದಲ್ಲಿ ಈಗ ಒಂದು ಹೊಸ ಅಧ್ಯಾಯ ಆರಂಭವಾಗುವ ಸಮಯ ಹತ್ತಿರ ಬರುತ್ತಿದೆ. ಕಳೆದ ಕೆಲವು ತಿಂಗಳುಗಳು ನಿಮ್ಮ ಜೀವನದಲ್ಲಿ ಸಂಕಷ್ಟ, ನಿರಾಸೆ, ಅನಿರೀಕ್ಷಿತ ಸಮಸ್ಯೆಗಳು, ಈ ಎಲ್ಲ ಘಟನೆಗಳು ಒಂದರ ಹಿಂದೆ ಒಂದಾಗಿ ನಡೆದಿರಬಹುದು. ಕೆಲವರು ಈ ಸಮಯದಲ್ಲಿ ನನ್ನ ಅದೃಷ್ಟವೇ ಬದಲಾಗಿದೆಯೇ ಎಂದು ಕೂಡ ಯೋಚಿಸಿದ್ದಿರಬಹುದು. ಆದರೆ ಸ್ನೇಹಿತರೆ, ಒಂದು ಮಾತು ನೆನಪಿಡಿ, ದೈವಬಲಕ್ಕಿಂತ ದೊಡ್ಡದು ಈ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಜೀವನದಲ್ಲಿ ಕೆಲವೊಮ್ಮೆ ದೇವರು ನಮ್ಮನ್ನು ಪರೀಕ್ಷಿಸುತ್ತಾನೆ. ಆ ಪರೀಕ್ಷೆಯ ನಂತರವೇ ಒಳ್ಳೆಯ ಫಲಿತಾಂಶ ಬರುತ್ತದೆ. ಸಿಂಹರಾಶಿಯವರಿಗೆ ಕಳೆದ ಸಮಯವು ಅದೇ ರೀತಿಯ ಒಂದು ದೈವ ಪರೀಕ್ಷೆಯಾಗಿತ್ತು. ಆದರೆ ಸಂತಸದ ವಿಷಯ ಏನೆಂದರೆ, ಈ ಪರೀಕ್ಷೆಯ ಸಮಯ ಈಗ ಮುಗಿಯುವ ಹಂತಕ್ಕೆ ಬಂದಿದೆ. ಸಿಂಹರಾಶಿಯ ವಿಶೇಷತೆ. ಸಿಂಹರಾಶಿ ಎಂದರೆ ತಾನೇ ರಾಜಗಾಂಭೀರ್ಯ, ಧೈರ್ಯ ಮತ್ತು ನಾಯಕತ್ವದ ಸಂಕೇತ. ಈ ರಾಶಿಯಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಆತ್ಮವಿಶ್ವಾಸ ಹೊಂದಿರುತ್ತಾರೆ, ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳುತ್ತಾರೆ, ನಾಯಕತ್ವ ಗುಣ ಹೊಂದಿರುತ್ತಾರೆ. ಈ ರಾಶಿಯ ಅಧಿಪತಿ ಗ್ರಹವೇ ಸೂರ್ಯ. ಜ್ಯೋತಿಷ್ಯಶಾಸ್ತ್ರದಲ್ಲಿ ಸೂರ್ಯನು ಆತ್ಮಶಕ್ತಿ, ಗೌರವ, ಅಧಿಕಾರ ಮತ್ತು ಯಶಸ್ಸಿನ ಸಂಕೇತ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಸಿಂಹರಾಶಿಯವರು ಸಹ ಸಹಜವಾಗಿಯೇ ಇತರರಿಗಿಂತ ವಿಭಿನ್ನ ವ್ಯಕ್ತಿತ್ವ ಹೊಂದಿರುತ್ತಾರೆ. ಆದರೆ ಕಳೆದ ಕೆಲವು ತಿಂಗಳುಗಳು ನಿಮ್ಮ ತಾಳ್ಮೆ ಮತ್ತು ಮನೋಬಲವನ್ನು ಪರೀಕ್ಷಿಸಿದ ಸಮಯವಾಗಿತ್ತು. ಕಳೆದ ಸಮಯದ ಕಷ್ಟಗಳು. ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ಅನುಭವಿಸಿದ್ದ ಸಮಸ್ಯೆಗಳು ಹಲವಾರಾಗಿರಬಹುದು. ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಫಲ ಸಿಗದಿರುವುದು, ಹಣದ ಸಮಸ್ಯೆಗಳು, ಕುಟುಂಬದಲ್ಲಿ ಮನಸ್ತಾಪ, ಸ್ನೇಹಿತರೊಂದಿಗೆ ಅಸಮಜ್ಜಿ, ಆರೋಗ್ಯದ ಸಮಸ್ಯೆಗಳು. ಇವೆಲ್ಲವೂ ಸೇರಿ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ನಿರಾಸೆಯ ಭಾವನೆ ಮೂಡಿಸಿರಬಹುದು. ಕೆಲವರು ಈ ಸಮಯದಲ್ಲಿ ನಾನು ಮಾಡಿದ ಪ್ರಯತ್ನಗಳಿಗೆ ಫಲವೇ ಇಲ್ಲವೇ ಎಂದು ಕೂಡ ಯೋಚಿಸಿದ್ದಿರಬಹುದು. ಆದರೆ ಸ್ನೇಹಿತರೆ, ಇದು ನಿಮ್ಮ ಸೋಲಲ್ಲ, ಇದು ನಿಮ್ಮ ಜೀವನದ ತಾತ್ಕಾಲಿಕ ಪರೀಕ್ಷೆ ಮಾತ್ರ. ಭಾವನಾತ್ಮಕ ನೋವು. ಜೀವನದಲ್ಲಿ ಎಲ್ಲಕ್ಕಿಂತ ದೊಡ್ಡ ನೋವು ಯಾವುದು ಗೊತ್ತಾ? ನಾವು ತುಂಬಾ ನಂಬಿದವರು ನಮ್ಮನ್ನು ತಪ್ಪಾಗಿ ಅರ್ಥಮಾಡಿಕೊಂಡಾಗ ಬರುವ ನೋವೇ. ಸಿಂಹರಾಶಿಯವರು ಸಾಮಾನ್ಯವಾಗಿ ತಮ್ಮ ಸ್ನೇಹಿತರು ಮತ್ತು ಕುಟುಂಬದವರನ್ನು ತುಂಬಾ ಪ್ರೀತಿಸುತ್ತಾರೆ. ಆದರೆ ಕೆಲವೊಮ್ಮೆ ನಮ್ಮ ಹತ್ತಿರದವರಿಂದಲೇ ತಪ್ಪು ಅರ್ಥವಾಗುವುದು ಮನಸ್ಸಿಗೆ ತುಂಬಾ ನೋವು ಕೊಡುತ್ತದೆ. ಈ ರೀತಿಯ ಘಟನೆಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆದಿರಬಹುದು. ಈಗ ಶುಭ ಸಮಯ ಆರಂಭ. ಈಗೋ ಮುಖ್ಯವಾದ ವಿಷಯಕ್ಕೆ ಬರೋಣ.